ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡಿದ ಅಥವಾ ಸೇವೆಗೆ ಹೊಸದ. ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ, ಅಕ್ಕ ನಿತ್ಯ ಸೇವೆ ಅಂದರೆ ಏನ, ನಿತ್ಯ ಸೇವೆ ಯಾವ ರೀತಿ ಮಾಡೋದಾ, ನಿತ್ಯ ಸೇವೆ ಮಾಡುವಾಗ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಿ ಈ ವಿಡಿಯೋ ಅಥವಾ ಈ ಒಂದು ವಿಷಯದ ಮೇಲೆ ಎಷ್ಟೋ ಸಲ ನಾವು ವಿಡಿಯೋ ಮಾಡಿದನು. ಆದರೆ ಇವತ್ತು ನಿಮಗೋಸ್ಕರ ಅತ್ಯಂತ ಸರಳವಾಗಿ ಅತ್ಯಂತ ಈಸಿಯಾಗಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅಂದ್ರೆ ಯಾವ ರೀತಿ ಮಾಡಬೇಕು, ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಇಷ್ಟು ಮಾಹಿತಿನೇ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋನು. ನೋಡಿರಿ, ಸ್ವಾಮಿ ಮಹಾರಾಜರ ಸೇವೆದಾಗ ಬರ್ಬೇಕಂದ್ರೆ ನಾವೆಲ್ಲೋ ಒಂದು ಯಾವಾಗೋ ಒಂದು ಮಾಡಿದಂಥ ಪುಣ್ಯ ಇರ್ತೈತಿ, ಅಥವಾ ಸ್ವಾಮಿ ಮಹಾರಾಜರ ಆಜ್ಞೆ ಐತಂದ್ರೆ ನಾವು ಸೇವೆದಾಗ ಬಂದಿರ್ತೇವೆ. ನಾವು ಎಷ್ಟೋ ಸಲ ಸೇವೆ ಮಾಡ್ಬೇಕಾದ ಪ್ರಯತ್ನ ಮಾಡಿದ್ರೆ ಎಷ್ಟೋ ಅಡೆತಡೆಗಳು ಬರ್ತಿರ್ತಾವೆ. ಕೆಲವೊಂದು ಸಲ ನಾವು ಸೇವೆಯನ್ನು ಮಾಡಿ ಹೊಳ್ಳಿ ಅರ್ಧಕ್ಕೆ ಸ್ಟಾಪ್ ಆಗಿ ಹೊಳ್ಳಿ ಸೇವೆ ಮಾಡಬೇಕಾದ್ರೂ ನಮಗೂ ಎಷ್ಟೋ ಸಲ ಈ ರೀತಿ ಆಗಿರ್ತಾವೆ. ಆದ್ರೆ ನೀವು ಸ್ವಾಮಿ ಮಹಾರಾಜರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲಾದರೂ ಸ್ವಾಮಿ ಮಹಾರಾಜರ ದತ್ತ ಮಹಾರಾಜರವರ 3ನೇ ಅವತಾರ. ಹಾಗಾಗಿ ನೀವು ಯಾವಾಗ ಸೇವೆ ಮಾಡ್ಬೇಕು ಅನ್ನಿಸ್ತಿಲ್ಲ ಆವಾಗ ನೀವು ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನಮ್ಮ ಮನ್ಯಾಗ ಮಾಡ್ಬೇಕಂದ್ರೆ ಯಾವ ರೀತಿ ನಮ್ಮ ಮನ್ಯಾಗ ನಾವು ನಮ್ಮ ಗುರು ಹಿರಿಯರ ಒಂದು ಗುರು ಹಿರಿಯರು ಇರ್ತಾರಲ್ಲ ಅದೇ ರೂಪದಾಗ ಅಂದ್ರೆ ಅವ್ರ ಸ್ವರೂಪದಾಗ ನಾವು ಸ್ವಾಮಿ ಮಹಾರಾಜರ ನಮ್ಮ ಮನ್ಯಾಗ ಅಧಿಷ್ಠಾನವನ್ನು ಮಾಡೋದು. ನಮ್ಮ ಮಹಾರಾಜರ ನಮ್ಮ ಮನ್ಯಾಗ ಗುರು ಹಿರಿಯರ ಮಾರ್ಗದರ್ಶಕರ ಏನೇ ತಪ್ಪು ಏನಾದರೂ ನಮ್ಮ ಮಹಾರಾಜರ ನಮ್ಗೆ ತಿಳುವಳಿಕೆ ಹೇಳಾರಂತೇಳಿ ನಮ್ಮ ಗುರುವಾಗಿ ನಮ್ಮ ಮನ್ಯಾಗ ನಮ್ಮ ಸ್ವಾಮಿ ಮಹಾರಾಜರ ಫೋಟೋವನ್ನು ತಂದು ಅಧಿಷ್ಠಾನ ಮಾಡ್ಬೋದು. ನೀವು ಸ್ವಾಮಿ ಮಹಾರಾಜರ ನೀವು ಕೇಳ್ಬೋದು, ಸ್ವಾಮಿ ಮಹಾರಾಜರ ಫೋಟೋ ತಂದು ಅಧಿಷ್ಠಾನ ಮಾಡ್ಬೋದು. ಅಥವಾ ದತ್ತ ಮಹಾರಾಜರ ನೋಡ್ರಿ, ದತ್ತ ಮಹಾರಾಜರ ಸ್ವಾಮಿ ಮಹಾರಾಜರ ಫೋಟೋ ಇದ್ದದ್ದು ತರ್ಬೋದು, ಸ್ವಾಮಿ ಮಹಾರಾಜರ ಮೂರ್ತಿ ತರ್ಬೋದು. ಅಥವಾ ಸ್ವಾಮಿ ಮಹಾರಾಜರ ಸಿಂಪಲ್ ಆಗಿ ಸಿಗುವಂಥ ಸ್ವಾಮಿ ಕೇಂದ್ರದಾಗ ನಮ್ಮ ಮನ್ಯಾಗ ಈಗ ಜಗಲಿ ಮ್ಯಾಗ ಇದ್ಲ ಅದೇ ರೀತಿ ಸ್ವಾಮಿ ಕೇಂದ್ರದಾಗ ಸಿಗ್ತಿರ್ತಾವ, ಅಲ್ಲಿಂದ ಕೂಡ ನೀವು ತನ್ನ ಫೋಟೋವನ್ನು ಅಧಿಷ್ಠಾನ ಮಾಡಿರಿ. ಯಾವುದೇ ರೀತಿ ಒಂದು ಶುಭ ಗುರುವಾರ ನೋಡ್ಕೊಂಡ್ರೆ ಸ್ವಾಮಿ ಮಹಾರಾಜರ ಫೋಟೋವನ್ನು ಮೊದಲೇದಾಗಿ ಮೂರ್ತಿ ತಂದಿರೋದಕ್ಕೆ ನೀವು ಪಂಚಾಮೃತದಿಂದ ಪುರುಷ ಸೂಕ್ತ ಶ್ರೀ ಸೂಕ್ತ ಹೇಳ್ಕೊತ ಅಭಿಷೇಕ ಹಾಕಬೇಕು. ಇಲ್ಲ ಇತ್ತಂದ್ರೆ ಫೋಟೋ ಇತ್ತಂದ್ರೆ ನೀವು ಶ್ರೀ ಸೂಕ್ತ ಪುರುಷ ಸೂಕ್ತ ಒಂದ್ಸಲ ಹೇಳ್ರಿ, ಅಥವಾ ಯೂಟ್ಯೂಬ್ಗೆ ಹಚ್ಚಿ ನೀವು ಅದನ್ನು ಪಂಚಾಮೃತ ಒಂದು ಸ್ವಲ್ಪ ಆ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅದನ್ನು ಪಂಚಾಮೃತ ಒಂದು ಸ್ವಲ್ಪ ಸಿಡಿಸಿ ಅದನ್ನು ಸ್ವಚ್ಛ ಹಂಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿಮ್ಮ ಮನ್ಯಾಗ ಒಂದು ವಸ್ತ್ರವನ್ನು ಹಾಸಿ ಅದ್ರ ಮ್ಯಾಗ ಸ್ವಾಮಿ ಮಹಾರಾಜರನ್ನ ಅಧಿಷ್ಠಾನ ಮಾಡೋದೈತಿ. ಆನಂತರ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಇಷ್ಟವಾದ ಅತ್ತಾರ ಅಷ್ಟಗಂಧವನ್ನು ಹಚ್ಚೋದೈತಿ. ಸ್ವಾಮಿ ಮಹಾರಾಜರಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು. ಗುರುವಿನ ರೂಪದಾಗ ನಾವು ಅವ್ರನ್ನ ಪೂಜೆ ಮಾಡ್ತೇವೆ, ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಬಾರ್ದು. ಆನಂತರ ಪ್ರತಿದಿನ ಇದೇ ರೀತಿ ನಿಮಗೆ ಸೇವೆ ಮಾಡೋದೈತಿ. ಆನಂತರ ನಿಮ್ಗೆ ಯಾವ ಹೂವು ಅವೈಲೇಬಲ್ ಇರ್ತಾವಲ್ಲ ಆ ಹೂವನ್ನು ಅರ್ಪಣೆ ಮಾಡೋದೈತಿ. ಹೂವು ಇಲ್ಲ ಇದ್ದಂದ್ರೆ ತುಳಸಿ ಎಲೆಯನ್ನು ನಿಮ್ಗೆ ಅರ್ಪಣೆ ಮಾಡೋದೈತಿ. ಇಷ್ಟು ಸರಳವಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಮಾಡೋದೈತಿ. ಇನ್ನು ನಿತ್ಯ ಸೇವೆ ಯಾವ ರೀತಿ ಮಾಡ್ಬೇಕು, ಗುರು ಮಾವಲಿಯರು ಹೇಳ್ಕೊಟ್ಟಂತ ನಿತ್ಯ ಸೇವೆ ಅಂದ್ರೆ ಸ್ವಾಮಿ ಮಹಾರಾಜರ 11 ಮಾಳ ಜಪ ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ. ನಿತ್ಯ ಸೇವೆ ಅಂದ್ರೆ 11 ಮಾಳ ಜಪ 3 ಅಧ್ಯಾಯ, ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ, ಇಷ್ಟ ನಿತ್ಯ ಸೇವೆ ಅಂತ ಹೇಳಿ ಕರೀತಾರೆ. ಇದನ್ನ ನೀವು ಪ್ರತಿದಿನ ಮಾಡೋದೈತಿ. ಯಾವ ರೀತಿ ಅಂದ್ರೆ ನಾನು ಜಪಮಾಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಅದಕ್ಕೂ ಎಷ್ಟೋ ಜನ ಕಮೆಂಟ್ ಹಾಕಿದ್ರು ನಿತ್ಯ ಸೇವೆನ. ಹಾಗಾಗಿ ಈ ರೀತಿ ಜಪಮಾಲೆ ತುಳಸಿ ಮಾಲೆ ಅಂತ ಹೇಳಿದ್ರೆ ಇದನ್ನ ನಾವು 11 ಮಾಳು ಮಾಡೋದಿರ್ತೀವಿ. ಆದ್ರೆ ನಾವು ಸತ್ಯವಾಗಿ ಹೇಳ್ತೇನೆ, ನನ್ನ ಕಡೆಯಿಂದ 11 ಮಾಳು ಆಗೋಲ್ಲ, ಗುರುವಾರ ಮಾತ್ರ 11 ಮಾಳು ಆದಿರ್ತಾವೆ. ಕೆಲವೊಂದು ಸಲ ಟೈಮ್ ಇತ್ತಂದ್ರೆ ನಾನು ಮಾಡಿರ್ತೇನೋ, ಇಲ್ಲಾಂದ್ರೆ ಬೆಳಗ್ಗೆ 5 ಮಾಳ ಅಥವಾ ಸಾಯಂಕಾಲ 6 ಮಾಳ, ಈ ರೀತಿ 11 ಮಾಳನ. ಇಲ್ಲಾಂದ್ರೆ ನೀವು 1 ಮಾಳು ಮಾಡಿರಿ. ಯಾವ ರೀತಿ ಅಂದ್ರೆ ನಮ್ಮ ಎಲ್ಲ ಟೆನ್ಷನ್ ಬದಿಗಿಟ್ಟ ಸ್ವಾಮಿ ಮಹಾರಾಜರು ನಮ್ಮ ಮುಂದಿದ್ದಾರೆ, ಸ್ವಾಮಿ ಮಹಾರಾಜರು ನಮ್ಮ ಜಪದ ಲೆಕ್ಕವನ್ನು ಪಡ್ಕೋದಾರ ಅಂತೇಳಿ ಪ್ರತಿದಿನ ಈ ನಿತ್ಯ ಸೇವೆದಾಗಿನ ಒಂದು ನಿಯಮ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಓದೋದ, ಸ್ವಾಮಿ ಮಹಾರಾಜರ ಈ ನಿತ್ಯ ನಾಮಸ್ಮರಣೆಯನ್ನು ಮಾಡೋದು. ಇದನ್ನು ನೀವು 1 ಮಾಳು ಮಾಡೋದೈತಿ. ಇನ್ನು ನಾವು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಅಥವಾ ಮನ್ಯಾಗ ಕೆಲಸ ಮಾಡುವಾಗ ಏನೋ ನಾವು ಎನಿ ಟೈಮ್ ಫ್ರೀ ಇರ್ತೀವಲ್ಲ ಅವಾಗ ನಾಮಸ್ಮರಣೆಯನ್ನು ಮಾಡೋದೈತಿ. ಇದು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ. ಇನ್ನು 2ನೇದಪ್ಪ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ. ಇಲ್ಲಿ ನೋಡ್ರಿ, ಈ ಸ್ವಾಮಿ ಚರಿತ್ರೆ ಸಾರಾಮೃತ ಈ ಗ್ರಂಥ ಇದ್ಲ, ಇದು ಸ್ವಾಮಿ ಮಹಾರಾಜರ ಆತ್ಮ ಅಂತ ಹೇಳಿ ಗುರುತಿಸ್ತಾರೋ. ಇದೊಂದು ಸ್ವಲ್ಪ ಹರತಿ, ಇದು ಬುಕ್ನ 8 ವರ್ಷ ಆಯ್ತು ಯೂಸ್ ಮಾಡ್ಕೊತ. ನಮ್ಮ ಸಮರ್ಥ ಮೊನ್ನೆ ಒಂದು ಸ್ವಲ್ಪ ಕೈ ಹಚ್ಚಿ ಇದು ಮಾಡಿದ. ಹಾಗಾಗಿ ಇದ್ರ ರೇಟ ಭಾಳ ಅಂದ್ರೆ 52 ರೂಪಾಯಿ ಏನೈತಿ, ಇದ್ರ ಮ್ಯಾಗ 42 ರೂಪಾಯಿ ಐತಿ. ಆದ್ರೆ ನೀವು ಸ್ವಾಮಿ ಮಹಾರಾಜರ ಕೇಂದ್ರದಾಗ ಹೋದ್ರಿ ಅಂದ್ರೆ 52 ರೂಪಾಯಿ ಇದು ಸಿಗ್ತೈತಿ. 52 ಅಥವಾ 60 ರೂಪಾಯಿಗೆ ಅದು ಈಗ ರೇಟ್ ಜಾಸ್ತಿ ಆಗಿರಬೇಕು. ಆದ್ರೆ ಇದ್ರ ರೇಟ್ 52 ರೂಪಾಯಿ ಅಷ್ಟೇ ಐತಿ. ನೀವು ಆನ್ಲೈನ್ ಲಿಂಕ್ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ದಾಗ ಹಾಕಿರ್ತೇನೋ, ಅಥವಾ ಯಾವುದೇ ಒಂದು ವಿಡಿಯೋ ಕೆಳಗೆ ಲಿಂಕ್, ಇದೇ ವಿಡಿಯೋ ಕೆಳಗೆ ಲಿಂಕ್ ಹಾಕಿರ್ತೇನೋ. ಸ್ವಾಮಿ ಚರಿತ್ರೆ ಸಾರಾಮೃತ ಸ್ವಾಮಿ ಮಹಾರಾಜರ ಆತ್ಮ ಅಂತ ಹೇಳಿ ಗುರುಸ್ತಾರೋ. ಇದನ್ನು ನೀವು ಪ್ರತಿದಿನ 3 ಅಧ್ಯಾಯ ಓದ್ಬೇಕು. ನೋಡಿರಿ, ಇವು ಅಧ್ಯಾಯಗಳು ಇಷ್ಟ ಇದಾವೆ. ಇಲ್ಲಿಗೆ 1ನೇ ಅಧ್ಯಾಯ ಇಲ್ಲಿ ಸ್ಟಾರ್ಟ್ ಆಯ್ತಂದ್ರೆ 1ನೇ ಅಧ್ಯಾಯ ಇಲ್ಲಿಗೆ ಮುಗಿತೈತಿ. 2ನೇ ಅಧ್ಯಾಯ ಇಲ್ಲಿ ಸ್ಟಾರ್ಟ್ ಆಯ್ತಂದ್ರೆ 2ನೇ ಅಧ್ಯಾಯ ಇಲ್ಲಿಗೆ ಮುಗಿತೈತಿ. ಇಲ್ಲಿ ಒಂದು 2 ಲೈನ್ ಅಷ್ಟೇ ಇದಾವೆ, ಇಲ್ಲಿಗೆ ಮುಗಿತೈತಿ. ಇದೇ ರೀತಿ 21 ಅಧ್ಯಾಯ ಐತಿ. 21 ಅಧ್ಯಾಯ ಯಾವ ರೀತಿ ಓದಬೇಕು, ಕೆಲವೊಂದು ಜನ ಏನು ಮಾಡ್ತೀರಿ, ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆಯ್ತಂದ್ರೆ ಆ ಸೇವೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ನಿತ್ಯ ಸೇವೆ ಅಂದ್ರೆ
ನಾವು ಯಾವಾಗ ನಿತ್ಯ ಸೇವೆಯನ್ನು ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ಆರಂಭ ಮಾಡ್ತೀವಲ್ಲ, ನಮ್ಮ ಜೀವ ಇರೋವರೆಗೂ ನಾವು ಆ ನಿತ್ಯ ಸೇವೆಯನ್ನು ಮಾಡ್ತಾ ಹೋಗೋದಿತ್ತು. ಇದರಿಂದ ಯಾವುದೇ ರೀತಿ ನೀವು ಸೇವೆ ಏನು ಮಾಡೋದಕ್ಕಂದ್ರೆ ನಿತ್ಯ ಸೇವೆಯನ್ನು ಮಾಡ್ತಾ ಹೋಗ್ರಿ. ಸಂಕಲ್ಪಯುಕ್ತ ಸೇವೆ ಆಗೋದಿಲ್ಲ ಅಂದರೆ ಏನೂ ಆಗದಿಲ್ಲ ಅಂದ್ರೆ ನಿತ್ಯ ಸೇವೆ ಮಾಡ್ತಾವೆ. ನಿತ್ಯ ಸೇವೆದಾಗ ಯಾವತ್ತೂ ಖಂಡನೆ ಮಾಡಬಾರ್ದು. ನಿತ್ಯ ಸೇವೆ ಅಂದರೆ ನಮ್ಮ ನಿತ್ಯದ ಯಾವ ರೀತಿ ನಾವು ಕೆಲಸ ಏನೇ ನಮ್ಮ ಕರ್ತವ್ಯ ಇರ್ತೀವೋ ಅದನ್ನು ಮಾಡೋದ್ರೊಳಗೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಕೂಡ ನಮ್ಗೆ ಮಾಡೋದಕ್ಕೈತಿ. ಈ ರೀತಿ ಪ್ರತಿ ಗುರುವಾರ ಅಂದ್ರೆ ನೀವು ಗುರುವಾರದಿಂದ ಸ್ಟಾರ್ಟ್ ಮಾಡಿರಿ ಅಂದ್ರೆ ಬುಧವಾರಕ್ಕೆ ನಿಮಗೆ ಹೊಳ್ಳಿ 21 ಅಧ್ಯಾಯ ಮುಗಿತಾವೆ. ಮತ್ತು ಹೊಳ್ಳಿ ಮೊದಲನೇ ಅಧ್ಯಾಯದಿಂದ 1ನೇ ದಿನ 3 ಅಧ್ಯಾಯ, 2ನೇ ದಿನ 4ರಿಂದ 6ನೇ ಅಧ್ಯಾಯ, 3ನೇ ದಿನದ 7ರಿಂದ 9ನೇ ಅಧ್ಯಾಯ. ಇದೇ ರೀತಿ 7 ದಿನಗಳ ಒಳಗೆ ನಮ್ಗೆ ಒಂದು ಪಾರಾಯಣ, ಒಂದು ವಾರಿಗೆ ಒಂದು ಪಾರಾಯಣ ಮುಗಿದು, ಒಂದು ತಿಂಗಳಿಗೆ 4 ಪಾರಾಯಣ ಮುಗಿತಾವೆ. ಹಾಗಾಗಿ ಈ ಪಾರಾಯಣಗಳು ಮಾಡ್ತಾ 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 ನಮ್ಗೆ ಯಾವಾಗ ನಮ್ಗೆ 108 ಪಾರಾಯಣ ಆತಾವ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಿತ್ಯ ಸೇವೆ ಮಾಡ್ಬೇಕಾದ್ರೆ ಯಾವುದೇ ಸಂಕಲ್ಪ ಇರಲ್ಲ, ಏನಿರಲ್ಲ. ನಾವು ಜಸ್ಟ್ ಇಲ್ಲಿ ನಿತ್ಯ ಸೇವೆಯನ್ನು ಮಾಡೋದ್ರಿಂದ ಏನು ಹೆಚ್ಚಿನ ನಿಯಮಗಳು ಏನಿಲ್ಲ. ಯಾವಾಗ ನಿಯಮಗಳು ಕೂಡ ಹೇಳ್ತಿರ್ತೇನೋ, ಆದರೆ ಈ ನಿತ್ಯ ಸೇವೆ ಬಗ್ಗೆ ಹೇಳ್ತೇನೆ. ಈ ರೀತಿ ನಮ್ಗೆ ನಿತ್ಯ ಸೇವೆಯನ್ನು ಮಾಡೋದೈತಿ. ಒಂದು 6 ತಿಂಗಳು ಈ ಸೇವೆಯನ್ನು ಮಾಡ್ಕೊತ ಹೋಗಿ ನೋಡ್ರಿ. ನೀವೇ ನಂಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ ಏನೇನು ಬದಲಾವಣೆ ಆಗೈತಿ, ಏನೇನು ಸ್ವಾಮಿ ಮಹಾರಾಜರು ಪ್ರಚಿತಿ ನೀಡಿದಾರೋ, ಏನೇನು ನಿಮ್ಮ ಜೀವನದಾಗ ಸ್ವಾಮಿ ಮಹಾರಾಜರ ಸೇವೆಗೆ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ಯಾವ ರೀತಿ ನಿಮ್ಮ ಬದಲಾವಣೆ ಆಗಿತ್ತು, ಕಮೆಂಟ್ ಮುಖಾಂತರ ನೀವು ಖಂಡಿತವಾಗಿ ಹಾಕ್ತೀರಿ. ಇನ್ನು ಸ್ವಾಮಿ ಮಹಾರಾಜರು ನಿತ್ಯ ಸೇವೆ ಮಾಡುವಾಗ ಯಾವ ನಿಯಮಗಳನ್ನ ಪಾಲನೆ ನೋಡ್ರಿ. ಯಾವುದೇ ರೀತಿ ನಿಯಮಗಳಿಲ್ಲ, ಯಾವುದೇ ರೀತಿ ನಿರ್ಬಂಧನೆಗಳಿಲ್ಲ. ಸ್ವಾಮಿ ಮಹಾರಾಜರು ನಿತ್ಯ ಸೇವೆ ಮಾಡುವಾಗ ನಾವು ಯಾವ ದಿನ ನಾನ್ ವೆಜ್, ಯಾಕಂದ್ರೆ ಕೆಲವೊಂದು ಕಡೆ ಆಹಾರ ಪದ್ಧತಿ ಆಗಿರ್ತೈತಿ, ಕೆಲವೊಂದು ಕಡೆ ಅನಾರೋಗ್ಯ ಸಮಸ್ಯೆ ಅಥವಾ ಶಾರೀರಿಕ ತ್ರಾಸದಿಂದ ನಮ್ಗೆ ಆ ನಾನ್ ವೆಜ್ ಊಟವನ್ನು ತಗೋವಂಥ ಪರಿಸ್ಥಿತಿ ಇರ್ತೈತಿ. ಆರೋಗ್ಯದಾಗ ಯಾವುದೋ ಒಂದು ಇದರಿಂದ ಕಾರಣದಿಂದ ಹಿಡ್ಕೊಂಡು ಅಥವಾ ನಾವು ಇಷ್ಟ ಇರೋದ್ರಿಂದ ಯಾವುದೇ ಒಂದು ಸೇವೆದಾಗ ಬಂದ ಕೂಡಲೇ ಸಡನ್ನಾಗಿ ಯಾವುದೇ ರೀತಿ ಚೇಂಜಸ್ ಮಾಡ್ಕೋಕ್ಕಂತೂ ಆಗೋಲ್ಲ. ಹೋಗ್ತಾ ಹೋಗ್ತಾ ಆ ಸೇವೆಯ ಪ್ರಭಾವದಿಂದ ನಾವು ಅದ್ರ ಮ್ಯಾಗಿಂದ ಆಸಕ್ತಿನ ಅಥವಾ ಏನು ನಾನ್ ವೆಜ್ ಊಟ ಮಾಡ್ತಿರ್ತಿಲ್ಲ ಅದನ್ನು ಕೂಡ ನಾವು ಬಿಡ್ತಾ ಹೋದ್ವಿ. ಯಾಕಂದ್ರೆ ಸ್ವಾಮಿ ಮಹಾರಾಜರು ಅದನ್ನು ನಮ್ಮ ಕಡೆಯಿಂದ ಪೂರ್ಣ ಬಿಡಿಸ್ತಿರ್ತಾರೋ. ಹಾಗಾಗಿ ನೀವು ಯಾವ ದಿನ ಸ್ವಾಮಿ ಮಹಾರಾಜರ ಸೇವೆ ಅಥವಾ ಯಾವ ದಿನ ನಾನ್ ವೆಜ್ ಊಟ ಮಾಡಿರ್ತಿರಲ್ಲ ಆ ದಿನ ಮಾತ್ರ ನಿಮ್ಗೆ ಸ್ವಾಮಿ ಮಹಾರಾಜರ ಸೇವೆ ನಿತ್ಯ ಸೇವೆ ಮಾಡೋಂಗಿಲ್ಲ. ಇಷ್ಟ ನಿಯಮ ಇದಾವೆ. ಯಾವುದೋ ದೊಡ್ಡ ನಿಮ್ಗಳ ಏನೋ ತಲೆಯಾಗ ವಿಷಯ ಹಾಕೊಂಡು ನೀವು ನಿತ್ಯ ಸೇವೆದಿಂದ ದೂರ ಉಳಿಬೇಡ್ರಿ. ಯಾವ ದಿನ ನಿಮ್ಗೆ ನಾನ್ ವೆಜ್ ಊಟ ಮಾಡೋದು ನೋಡಿ, ಕೆಲವೊಂದು ಕಡೆ ರವಿವಾರ ಅಥವಾ ಯಾವುದೋ ಒಂದು ವಿಶೇಷ ದಿನಗಳಲ್ಲಿ ಏನೋ ಒಂದಿದ್ದಾಗ ಇಷ್ಟ ನಿಯಮ ಇದಾವೆ. ಯಾವ ದಿನ ನಮ್ಗೆ ನಾನ್ ವೆಜ್ ಊಟ ಮಾಡೋದಿರ್ತೈತಿಲ್ಲ ಆ ದಿನ ನಿತ್ಯ ಸೇವೆ ಮಾಡೋದಿಲ್ಲ. ಮರುದಿನ ತಲೆ ಸ್ನಾನ ಮಾಡ್ಕೊಂಡು ನಮ್ಗೆ ನಿತ್ಯ ಸೇವೆಯನ್ನು ಮಾಡೋದಿರ್ತೈತಿ. ಇಷ್ಟ ನಿಯಮಗಳಿದಾವೆ. ಇನ್ನು ನಾವು ಮಹಿಳೆಯರ ಮಂತ್ಲಿ ಪ್ರಾಬ್ಲಮ್ ಬಂದಾಗ 5 ದಿನ ಗ್ಯಾಪ್ ಮಾಡಿ 6ನೇ ದಿನ ಅಥವಾ 5ನೇ ದಿನಕ್ಕೆ ತಲೆ ಮ್ಯಾಗ ನೀರು ಯಾವಾಗ ಹಾಕೋತಿರಲ್ಲ ಅವತ್ತಿನ ದಿನ ನಿತ್ಯ ಸೇವೆಯನ್ನು ಮಾಡ್ಬೋದು. ನಿತ್ಯ ಸೇವೆ ಎಲ್ಲಿಗಂದ್ರೆ ಎಲ್ಲಿಗೆ ನಿಮ್ಮ ಸ್ಟಾಪ್ ಆಗಿರ್ತೈತಿಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಇನ್ನು ಸೂತಕದ ಬಂದಾಗ ಅಥವಾ ಯಾರು ತೀರ್ಕೊಂಡಾಗ ಅಥವಾ ಯಾವುದೋ ಮಗು ಹುಟ್ಟಿದಾಗ ನಾವು 12 ದಿನ ಪಾಲಿಸ್ತೀವಿ. ಅಥವಾ ನಿಮ್ಮ ಪ್ರಕಾರ ಯಾವ ದಿನ ನೀವು ಯಾವ ರೀತಿ ಪಾಲಿಸ್ತಿರಲ್ಲ ಅದೇ ರೀತಿ ಕೆಲವೊಂದು ಕಡೆ 5 ದಿನ ಇರ್ತೈತಿ ಸೂತಕ, ಕೆಲವೊಬ್ಬರ ಕಡೆ 12 ದಿನ ಪಾಲಿಸ್ತಾರೆ. ನಿಮ್ಗೆ ಎಷ್ಟು ನಿಮ್ಮ ಮನ್ಯಾಗ ಯಾವ ರೀತಿ ಪದ್ಧತಿ ಇರೋದಿಲ್ಲ ಅಷ್ಟು ದಿನ ನೀವು ಗ್ಯಾಪ್ ಮಾಡಿ ಹೊಳ್ಳಿ ಮತ್ತೆ ನಿತ್ಯ ಸೇವೆಯನ್ನು ಆರಂಭ ಮಾಡೋದು. ಇಷ್ಟೇ ನಿಯಮಗಳಿದಾವು. ನೀವು ಇದನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡ್ರೆ ಸೇವೆಯಿಂದ ದೂರ ಬೇಡ್ರಿ. ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅತ್ಯಂತ ಒಂದು ಪ್ರಭಾವಿ ಸೇವೆ ಐತಿ. ಸ್ವಾಮಿ ಮಹಾರಾಜರ ಆತ್ಮಹತ್ಯೆ ಹೇಳುವಂಥ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ನಾವು ಪಠನೆ ಮಾಡ್ತಿರ್ತೇವೆ. ಇಷ್ಟೇ ನಿಯಮಗಳಿದಾವೆ, ಮತ್ತು ಯಾವ ನಿಯಮಗಳಿಲ್ಲ. ಯಾವ ದಿನ ನಾನ್ ವೆಜ್ ಊಟ ಮಾಡೋದೈತಿ ಆ ದಿನ ನಿತ್ಯ ಸೇವೆ ಗ್ಯಾಪ್ ಮಾಡೋದೈತಿ. ಒಂದು ವೇಳೆ ನಮ್ಮ ಮನ್ಯಾಗ ನಾವು ನಾನ್ ವೆಜ್ ಊಟ ಮಾಡೋಲ್ಲ ಆದ್ರೆ ನಮ್ಮ ಮನ್ಯಾಗ ನಾನ್ ವೆಜ್ ಅಡುಗೆ ಮಾಡ್ತಾರೆ ಅಂದ್ರೆ ನೀವು ಸ್ವಚ್ಛ ಕೈಕಾಲು ಮುತ್ತಿ ತಗೊಂಡು ಅಥವಾ ಸಾಯಂಕಾಲ ಮಾಡೋದಂತ ಬೆಳಗ್ಗೆನೇ ನಿತ್ಯ ಸೇವೆ ಮುಗಿಸ್ಕೊಂಡು ಸೇವೆಯನ್ನು ರುಜು ಮಾಡ್ಬೋದು. ಈ ರೀತಿ ನಮ್ಗೆ ಸೇವೆಯನ್ನು ಮಾಡೋದೈತಿ. ಇಷ್ಟೇ ಈಸಿಯಾಗಿ ಸರಳ ಸೇವೆ ನಮ್ಗೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡೋದೈತಿ. ನಿಮ್ಗೆ ಯಾವುದೂ ಆಗೋದಿಲ್ಲ ಅಂದ್ರೆ ನಾಮಸ್ಮರಣೆ ಮಾಡಿರಿ. ನನ್ನ ಹತ್ರ ಗ್ರಂಥ ಇಲ್ಲ, ಸ್ವಾಮಿ ಮಹಾರಾಜರ ಫೋಟೋ ಇಲ್ಲ, ಜಸ್ಟ್ ಮಾನಸ ಪೂಜೆ ಮಾಡ್ತಾ ಹೋಗಿ ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಿಮ್ಮ ಮನೆಗೆ ಯಾವುದೇ ರೂಪದಾಗ ಬಂದೇ ಬರ್ತಾರೋ. ಹಾಗಾಗಿ ಈ ಸ್ವಾಮಿ ಮಹಾರಾಜರ ಒಂದು ಏನು ಸೇವೆ ಬಗ್ಗೆ ಇದ್ದಂಥ ಸಣ್ಣ ಪುಟ್ಟ ಡೌಟ್ಗಳನ್ನು ಕ್ಲಿಯರ್ ಮಾಡಿದೆವು. ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಯಾವ ರೀತಿ ಮಾಡೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಚರಿತ್ರೆ ಸಾರಾಮೃತವನ್ನು ತರಿಸ್ಕೊಂಡು ಸೇವೆಯನ್ನು ಮಾಡಿರಿ. ಪ್ರತಿಯೊಬ್ಬರು ನಿಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡ್ಕೊಳ್ರಿ. ಮೊದಲನೇದಾಗಿ ನೀವು ಸೇವೆ ಮಾಡ್ತಾ ಮಾಡ್ತಾ ಏನು ನಮ್ಮ ಕರ್ಮಗಳು ಇರ್ತಾವೆ, ಏನು ನಮ್ಮ ಜೀವನದಾಗ ಒಂದು ಸಮಸ್ಯೆಗಳು ನೋಡಿ ಸ್ವಾಮಿ ಮಹಾರಾಜರ ಸೇವೆದಾಗ ಮಾಡ್ಕೊತಂದು ನಮ್ಮ ಅದೃಷ್ಟದ ಸಕಟ್ ಇಲ್ಲ, ನಮ್ಮ ಹಣೆ ಬರೋದ ಸಕಟ್ ಇಲ್ಲ ಸಕಟ್ ಸ್ವಾಮಿ ಮಹಾರಾಜರ ಸೇವೆದಿಂದ ನಮ್ಗೆ ಸಿಗ್ತೈತಿ. ಸ್ವಾಮಿ ಮಹಾರಾಜರ ಆ ರೀತಿ ಅವಕಾಶಗಳು ನಮ್ಗೆ ಒದಗಿಸಿ ಕೊಡ್ತಾರೋ. ನಮ್ಮ ಜೀವನದಾಗ ಏನು ಉತ್ತಮವಾಗಿತ್ತು ಅತ್ಯುತ್ತಮವಾದದ್ದನ್ನು ನಮ್ಗೆ ಆಯ್ಕೆ ಮಾಡಿ ನೀಡ್ತಿರ್ತಾರೋ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆ, ಇವತ್ತಿನ ಒಂದು ಏನು ಪ್ರಶ್ನೆಗಳು ಅದನ್ನೆಲ್ಲ ಕ್ಲಿಯರ್ ಮಾಡಿದಂತ ಭಾವಿಸ್ಕೋದೇನು. ಇವತ್ತಿನ ಆದ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೋತಾ ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ.